ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಎಂತ ಮ್ಯಾಚ್ ಗುರು, ಎಂತ ಮ್ಯಾಚು. ಏನ್ ಬೇಕಾದ್ರೂ ಆಗ್ಬೋದಾಗಿತ್ತು. ಲಾಸ್ಟ್ ಓವರ್ವರೆಗೂ ಹೋದಂಥ ಮ್ಯಾಚು. ಹೈ ಸ್ಕೋರಿಂಗ್ ಗೇಮ್ ಆದ್ರೂ ಕೂಡ ಚೇಸ್ ಡೌನ್ ಆದರೂ ಆಗ್ಬಿಡ್ಬೋದೇನೋ ಗುರು ಅಂತ ಅನ್ಕೊಂಡು ಕಾಯ್ಕೊಂಡು ಕೂತ್ಕೊಂಡಿದ್ವಿ. ಗೊತ್ತಿತ್ತು ಪಂಜಾಬ್ ಕಿಂಗ್ಸು ಈ ಮ್ಯಾಚ್ನ ಗೆಲ್ತಾರೆ ಅಂತ. ಬಟ್ ಒನ್ ಸೈಡ್ ಅಂತೂ ಮಾಡಲಿಲ್ಲ. ಗುಜರಾತ್ ಟೈಟನ್ಸರು ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಕೊಟ್ಟರು. ಅದಕ್ಕೆ ಹೇಳಿದೆ ಗುಜರಾತ್ ಟೈಟನ್ಸ್ ಕಳಪೆ ಟೀಮ್ ಥರ ಕಾಣಿಸ್ತಾ ಇಲ್ಲ. ಇವತ್ತು ಪ್ರಿಡಿಕ್ಷನ್ ಒಂದು ಸಕ್ಸಸ್ ಆಗಿರ್ಬೋದು. ಪಂಜಾಬ್ ಕಿಂಗ್ಸ್ ಗೆಲ್ತಾರೆ ಅಂತ ಹೇಳಿದೆ, ಪಂಜಾಬ್ ಕಿಂಗ್ಸ್ ಗೆದ್ದಿದೆ. ಬಟ್ ಆದರೂ ಕೂಡ ಗುಜರಾತ್ ಟೈಟನ್ಸ್ ಕೂಡ ಕಾಂಪಿಟೇಷನ್ ಫೈಟ್ ಏನಿದೆ, 243 ರನ್ ಹೊಡೆದ್ರು ಕೂಡ ಇದನ್ನು ಚೇಸ್ ಡೌನ್ ಮಾಡೋಕ್ಕೆ ಹತ್ತಿರಕ್ಕಾದ್ರೂ ಬಂದ್ರಲ್ಲ. ಸೊ ಇದನ್ನಂತೂ ಮೆಚ್ಕೊಂಡ್ಲೇಬೇಕು ಮಗ. ಇವತ್ತು ಶರ್ಪೇನ್ ರೂತರ್ ಪೊಡಿಗೆ ತಲೆ ಕಿಟ್ ಕೆರೆ ಹಿಡ್ದೋಗ್ಬಿಟ್ಟು ಫುಲ್ ಬಾಟ್ಲ್ ಎಣ್ಣೆ ಹೊಡಿಬೇಕು ಇವತ್ತು. ಹಂಗಾಗೈತೆ ಗುರು. ವೈಡ್ ಹಾಕಿ ವೈಡ್ ಡೆಲಿವರಿ, ವೈಡ್ ಯಾರ್ಕರ್ ಹಾಕಿ ತಲೆಗೆ ಹಿಡ್ಸು ಹುಚ್ಚಿಡ್ಸಿಟ್ಬಿಟ್ಟು ಇವತ್ತು ಶರ್ಪೇನ್ ರೂತರ್ ಪೊಡಿಗೆ ಸೈಕ್ ಆಗೋಗ್ಬಿಟ್ಟಿದ್ದಾರೆ. ಏನು ಹೇಳ್ತೀರಾ ಮಗ. ಲಾಸ್ಟಲ್ಲಿ ಎಂಥ ಕಮ್ಬ್ಯಾಕ್ ಮಾಡಿದ್ದು. 19th ಓವರ್ ಒಂದು ಬಿಡ್ತು ಅಂತಂದರೆ ಇನ್ನೆಲ್ಲ ಓವರು ಕೂಡ ಆಲ್ಮೋಸ್ಟ್ ಸಗದಾಗಿನೇ ಬೌಲಿಂಗ್ ಮಾಡಿದ್ರೆ ಡೆತ್ತಲ್ಲಿ. ಎಲ್ಲ ಲಾಸ್ಟ್ 5 ಓವರ್ ತೊಗೊಂಡು ನೋಡ್ತು ಅಂದರೆ 19th ಓವರ್ ಅಷ್ಟೇ 18 ರನ್ ಬಂತು. ಅದೇ ವಿಜಯ್ ಕುಮಾರ್ ವೈಶಾಖ್ ಅವರ ಓವರಲ್ಲಿ 17ನೇ ಓವರ್ ಸಕದಾಗಿ ಮಾಡ್ರು ವಿಜಯ್ ಕುಮಾರ್ ವೈಶಾಖ್. ಸೊ ಅಲ್ಲೇ ಒಂಥರ ಗೇಮ್ ಟರ್ನ್ ಟ್ವಿಸ್ಟ್ ಎಲ್ಲ ಆಗೋಗ್ಬಿಟ್ಟಿದ್ದು. ಆ ಓವರ್ ಫುಲ್ ತಿನ್ಸಾಕ್ಬಿಡ್ತಾರೆ ಶರ್ಪೇನ್ ರೂತರ್ ಪೊಡಿಗೆ. ನಾನು ಏನಕ್ಕೆ ಸೆಕೆಂಡ್ ಇನ್ನಿಂಗ್ಸ್ ಬಗ್ಗೆ ಡೈರೆಕ್ಟಾಗಿ ಮಾತಾಡ್ತಿದ್ದೀನಿ, ಫಸ್ಟ್ ಇನ್ನಿಂಗ್ಸ್ ಬಗ್ಗೆ ಮಾತ್ರ. ಟಾಸ್ ಗೆದ್ದವರು ಗುಜರಾತ್ ಟೈಟನ್ಸೇ. ನಾವು ಬೌಲಿಂಗ್ ಮಾಡ್ತೀವಮ್ಮ, ಬ್ಯಾಟಿಂಗ್ ಎಲ್ಲ ಆಡಲ್ಲ. ನಾವು ಚೇಸ್ ಮಾಡೋದ್ರಲ್ಲೇ ಫೇಮಸ್ಸು. ಚೇಸ್ ಮಾಡೇ ಗೆಲ್ತೀವಿ ನಾವು. ಸ್ಟೇಡಿಯಂ ಕೂಡ ಅದಕ್ಕೆ ಸಪೋರ್ಟಿವ್ ಆಗಿದೆ. ಚೇಸ್ ಮಾಡೇ ನಾವು ಗೆದ್ದಿರೋದು. ಇಲ್ಲೂ ಕೂಡ ಚೇಸ್ ಮಾಡ್ತೀವಿ ಅಂತ ಇದ್ದಂಗೆ ಈ ಕಡೆಯಿಂದ ಯಂಗ್ಸ್ಟರ್ ಪ್ರಿಯಾನ್ ಶಾರಿಯಾ ಬಂದರು ಓಪನಿಂಗಿಗೆ. ಜೊತೆಗೆ ಪ್ರಭ್ಸಿಮ್ರಾನ್ ಸಿಂಗು ಹೇಳಿದ್ದೆ, ಪ್ರಭ್ಸಿಮ್ರಾನ್ ಸಿಂಗ್ ಚಾಲೆಂಜ್ ಇದೆ ಅಂತ ದಬಾಕೊಂಡ್ರು. ತಿರ್ಗಾ ರಬಾಡಾಗೆ ಹೊಡೆಯೋಕೆ ಹೋಗ್ಬಿಟ್ಟು ತುಪ್ಪಕ್ಕನ ಉದೋದ್ರು. ಏನಂತ ಕಾಂಟ್ರಿಬ್ಯೂಟ್ ಏನೂ ಮಾಡೋಕ್ಕಾಗಿಲ್ಲ. ಬಟ್ ಏನು ಹೊಡೆದಿದ್ರು ಪ್ರಿಯಾನ್ ಶಾರಿಯಾ. ಡೆಲ್ಲಿಯ ಪ್ಲೇಯರು ಡೊಮ್ಯಾಸ್ಟಿಕಲ್ಲಿ ಯಾವ ರೇಂಜಿಗೆ ಪರ್ಫಾರ್ಮ್ ಮಾಡಿದ್ರು ಅಂತಂದರೆ 6 ಬಾಲ್ 6 ಸಿಕ್ಕಿದ್ರಲ್ಲ. ಸೊ ಅದನ್ನ ಇಲ್ಲಿಗೆ ತೊಗೊಂಬಂದು ಇಟ್ಟಂಗಿತ್ತು. ಪವರ್ ಪ್ಲೇಲಿ ಅಟ್ಯಾಕು ಧೂಮ ಚಾಲೆ ಅಂತ ಧೂಮ್ ಮಾಡಿ ಹಾಕ್ಬಿಟ್ರು. ಹಿಂಗೇನೆ ಉಡಿಸೇ ಊಸ್ಬಿಟ್ರು. 73 ರನ್ ಬಂತು ಪವರ್ ಪ್ಲೇಲಿ. ಇವ್ರು ವಿಕೆಟ್ ಹೋಗ್ತಿದ್ದಾನೆ ಶ್ರೇಯಸ್ ಅಯ್ಯರ್ ಜೊತೆಗೆ ಪಾರ್ಟ್ನರ್ಶಿಪ್. ಶ್ರೇಯಸ್ ಅಯ್ಯರ್ ಅಷ್ಟೊಂದೇನು ಹೆವಿಯಾಗೆ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ. ಪವರ್ ಪ್ಲೇಲಿ ಮೆಜಾರಿಟಿ ಚಂಕ್ ಆಫ್ ದ ರನ್ಸು 40+ ಹೊಡೆದ್ಬಿಟ್ಟಿದ್ರು ಆಲ್ರೆಡಿ ಪವರ್ ಪ್ಲೇ ಆಗಿದ ತಕ್ಷಣ ಔಟ್ ಆಗ್ಬಿಟ್ಟು ಹೊಡೆಯೋದಲ್ಲ ಪವರ್ ಪ್ಲೇಲೆ ಹೊಡ್ಕೊಂಡ್ಬಿಟ್ಟಿದ್ರು ಪ್ರಿಯಾನ್ ಶಾರಿಯಾ ಅವರು. ಆಮೇಲೆ ರಾಶಿದ್ ಖಾನ್ಗೆ ಇಕ್ಕಕ್ಕೆ ಹೋಗ್ಬಿಟ್ಟು ಎಡ್ಜ್ ಆಗಿಬಿಟ್ಟು ಮೇಲೋಯ್ತು ಬಾಲ್. ಕ್ಯಾಚ್ ಹಿಡ್ಕೊಂತ ಇದ್ದಂಗೆ ಶ್ರೇಯಸ್ ಅಯ್ಯರ್ ಅವನ ಅಜ್ಜಿ ಹಾಕೊಂಡು ಅಲ್ಲಿಂದ ತೊಗೊಂಡು ಹೋದ್ರು. ನೋಡಿ ಆ್ಯಕ್ಚುಲಿ ಇಂದ ಸ್ವಲ್ಪ ಪುಲ್ ಬ್ಯಾಕ್ ಆಯಿತು. 12ನೇ ಓವರ್ಗೂ ಕೂಡ ಅಷ್ಟೇನಾಗಿ ಹೆವಿಯಾಗಿ ಸ್ಕೋರ್ ಏನು ಆಗಲಿಲ್ಲ. ಇನ್ಫ್ಯಾಕ್ಟ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬಿದ್ದಿದ್ದು. ಈ ಕಡೆಯಿಂದ ಮ್ಯಾಕ್ಸ್ವೆಲ್ ಔಟ್ ಇರಲಿಲ್ಲ. ಏನಕ್ಕೆ ಔಟು ಅಂತ ಅದೇ ವಿಕೆಟ್ ಲೈನಲ್ಲಿ ಇತ್ತು ಬಾಲು. ಅದಕ್ಕೋಸ್ಕರ ಜಡ್ಜ್ ಮಾಡಿಬಿಟ್ಟು DRSನ ತೊಗೊಂಡಿಲ್ಲ. ಹೈಟು ಮೇಲ್ಗಡೆ ಹೋಯಿತು. ಸೊ ಅದೆಲ್ಲ ಖುಷಿ ಆಗ್ಬಿಟ್ಟು ಸಾಯಿ ಸುದರ್ಶನ್ಗೆ ಹೋಯ್ತು ವಿಕೆಟ್ ಮೇಲೆ ವಿಕೆಟ್ 3 ವಿಕೆಟ್ನೇ ಎತ್ತಿದ್ದಾರೆ. ಬಟ್ ಆದರೂ ಏನೂ ಪ್ರಯೋಜನ ಇಲ್ಲ. ಆ ಥರ ಆಗೋಗ್ಬಿಟ್ಟಿದೆ. ಈ ಕಡೆಯಿಂದ ಸ್ಟಾಯ್ನಿಸ್ ವಿಕೆಟನ್ನು ಕೂಡ ಇದ್ರು. ಮ್ಯಾಕ್ಸ್ವೆಲ್ ಆದಮೇಲೆ ಸ್ಟಾಯ್ನಿಸ್ ಆ್ಯಕ್ಚುಲಿ ಚೆನ್ನಾಗೇ ಕಾಣಿಸ್ಕೊಂಡಿದ್ರು. ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಬಟ್ ಮ್ಯಾಕ್ಸ್ವೆಲ್ ವೆರಿ ಫಸ್ಟು ಬಾಲು ಬಂದಿದ್ದ ತಕ್ಷಣ ಅವನ ಅಜ್ಜಿ ರಿವರ್ಸ್ ಹಿಟ್ ಹೊಡೆಯೋಕೆ ಹೋಗಿದ್ದಾರೆ. ಅಲ್ಲಾಗರು 1-2 ಬಾಲ್ ನೋಡ್ಕೋ ಅಟ್ಲೀಸ್ಟ್. ನಮ್ಮ RCBಗೂ ಹಿಂಗೆ ಹೇಳಿದೆ, ಇಲ್ಲೂ ಬಂದ್ಬಿಟ್ಟು ಹಿಂಗೆ ಹೇಳಿದ್ವಿ. ಮೊದಲನೇ ಬಾಲನ್ನೇ ಅಟ್ಯಾಕಾ ಬಾಲ್ ಹೆಂಗಿದೆ ವಿಕೆಟ್. ಇನ್ನು ನೋಡಿ ಸ್ಟಾಯ್ನಿಸ್ ನೋಡ್ಕೊತಾರೆ ಬಾಲು. ಒಂದು 5-6 ಬಾಲ್ ನೋಡ್ಕೊತಾರೆ. ಇನ್ಫ್ಯಾಕ್ಟ್ ಒಂದು 10 ಬಾಲೇ ನೋಡ್ಕೊತಾರೆ ಸ್ಟಾಯ್ನಿಸು. ಸೊ ಅದು ಇಲ್ವಲ್ಲ ಮ್ಯಾಕ್ಸ್ವೆಲ್ಗೆ ಪೇಷನ್ಸೇ ಇಲ್ಲ, ಕಳ್ಕೊಂಬಿಟ್ಟಿದ್ದಾರೆ. ಇನ್ನೇ ಅಲ್ಲಿ ವಿಕೆಟ್ ಲೈನಲ್ಲಿತ್ತು. ಅದಕ್ಕೆ DRS ತಗೊಳಕ್ಕೆ ಹೋಗಿಲ್ಲ, ಹೋದರು. ವಿಕೆಟ್ ಔಟ್ ಆಗಿರಲಿಲ್ಲ ಅಂದ್ರೂ ಔಟ್ ಕೊಟ್ಟರು ಅಷ್ಟೇ, ಏನಿಲ್ಲ. ಸೊ ಆ ಕಡೆಯಿಂದ ಟಕ ನಂಗೆ ವಿಕೆಟ್ಸ್ ಬೀಳ್ತಾ ಇದ್ದಂಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು. ಈ ಕಡೆಯಿಂದ ಶಶಾಂಕ್ ಸಿಂಗ್ ಬಂದರು. ನೋಡಿ ಶಶಾಂಕ್ ಸಿಂಗ್ ಆಲ್ಮೋಸ್ಟ್ 4-5 ಓವರ್ ಇತ್ತು ಅಷ್ಟೇ ಶಶಾಂಕ್ ಸಿಂಗ್ ಬಂದಾಗ. ಫುಲ್ಲು ಬಾಟಮಲ್ಲಿ ಬಂದಿದ್ದು. ಸಕ್ಕತ್ ಇಟ್ರು ನೋಡಿ 44 ರನ್ನು ಜಸ್ಟ್ ಫ್ರಮ್ 16 ಬಾಲ್ಸು. ಶ್ರೇಯಸ್ ಅಯ್ಯರ್ ಹಾಕೊಂಡು ಗುಮ್ತಾ ಇದ್ದಂಗೆನೇ ಈ ಕಡೆಯಿಂದ ಅದನ್ನು ಹಂಗೆ ಕ್ಯಾರಿ ಮಾಡ್ಕೊಂಡು ಹೋಗಿದ್ದು ಶಶಾಂಕ್ ಸಿಂಗು. ಶ್ರೇಯಸ್ ಅಯ್ಯರ್ ಆಲ್ಮೋಸ್ಟ್ ಎಷ್ಟು 12ನೇ ಓವರ್ ಆಗ್ತಾ ಇದ್ದಂಗೆ ಹೆವಿ ಬ್ಲಾಸ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಷ್ಟು 9 6ನ ಹಾಕಿರೋದು ಗುರು ಇವತ್ತು. ಜಸ್ಟ್ ಫ್ರಮ್ 44 ಬಾಲ್ಸು 97 ಕ್ರೂಷಿಯಲ್ ರನ್ಸು. ಇವತ್ತು ಸೆಲ್ಫ್ಲೆಸ್ ಶ್ರೇಯಸ್ ಅಯ್ಯರ್ನ ನೋಡಿದ್ದೀವಿ ಮಗ ನಾವು. ಯಾಕೆಂದ್ರೆ ಲಾಸ್ಟ್ ಓವರ್ ಆಡ್ತಾ ಇದ್ದಾರೆ ಆ ಕಡೆ ಶಶಾಂಕ್ ಸಿಂಗ್ ಅವ್ರ ಬ್ಯಾಟಿಂಗ್ನ. ನನಗೆ ಸಿಂಗಲ್ ಕೊಡು, ನಾನು ಸೆಂಚುರಿ ಹೊಡ್ಕೊಂಡ್ಬಿಡ್ತೀನಿ ಹಂಗೆ ಹಿಂಗೆ. ಇನ್ಫ್ಯಾಕ್ಟ್ ಶಶಾಂಕ್ ಸಿಂಗೇನೆ ಒಂದು ಮಾತು ಹೇಳಿದ್ದಾರೆ, ಶ್ರೇಯಸ್ ಅಯ್ಯರ್ ಅವ್ರು ಬ್ಯಾಟಿಂಗಿಗೆ ಬರ್ತಾ ಇದ್ದಂಗೆ ನಾನು ಸೆಂಚುರಿ ಬಗ್ಗೆ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ನಾಯಿಡಿ ಪೇಡಿ ದಮ್ ಕೊಟ್ಬಿಟ್ಟು ಹೊಡಿಗುರು ಹಾಕೊಂಡು ರುಬ್ಬುಗುರು ಅಂತ ಹೇಳಿದ್ರಂತೆ. ಸೊ ಅದಕ್ಕೋಸ್ಕರ ಶ್ರೇಯಸ್ ಅಯ್ಯರ್ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಸ್ಕೋರ್ ಬರ್ತಾ ಇದ್ದಂಗೆ 243 ಬರ್ತಾ ಇದ್ದಂಗೆ ನಡ್ಕೊಂಡು ಹೋಗ್ಬೇಕಾದ್ರೂ ಕೂಡ ಖುಷಿಯಾಗಿದ್ರು. ಒಂದು ಸೆಂಚುರಿ ಬಂದಿಲ್ಲ, ನಂಗೆ ಹಿಂಗಾಗಬೇಕಾಯ್ತು ಅನ್ನೋ ಒಂದು ರಿಗ್ರೆಟ್ ಎಲ್ಲ ಏನೂ ಇಲ್ಲ. ಶ್ರೇಯಸ್ ಅಯ್ಯರ್ ಅಂತ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸು. ಶ್ರೇಯಸ್ ಅಯ್ಯರ್ ಅಂತೂ ಅವರ ಕೆರಿಯರ್ ಪೀಕ್ ಫಾರ್ಮಲ್ಲೇ ಕಾಣಿಸ್ಕೊಂತಿದ್ದಾರೆ ಮಗ. ಈ ರೇಂಜಿಗೆ ಕನ್ಸಿಸ್ಟೆಂಟ್ ಪ್ರದರ್ಶನ, ಅದು ಇಂಡಿಯನ್ ಟೀಮಲ್ಲಿ, ಡೊಮ್ಯಾಸ್ಟಿಕಲ್ಲಿ, IPL ಮೊದಲನೇ ಮ್ಯಾಚು ಪಂಜಾಬ್ ಕಿಂಗ್ಸ್ಗೆ ಒಂಥರ ಕಿರೀಟ ಬಂದಂಗೆ ಆಗೋಗ್ಬಿಟ್ಟಿದೆ ಇವಾಗ. ಮೊದಲನೇ ಮ್ಯಾಚ್ ಗೆದ್ದಿರೋದ್ರಿಂದ ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿಲಿ
ಪರ್ಫಾರ್ಮೆನ್ಸ್ಗಳು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ನೋಡಿ, ಇವತ್ತು ಅವ್ರು ಆಡಿಲ್ಲ ಅಂತಲೇ ಗೆಲ್ಲೋದಕ್ಕೆ ಆಗ್ತಾನೆ ಇಲ್ಲ ಪಂಜಾಬ್ ಕಿಂಗ್ಸ್. ಆ ಥರ ಒಂದು ಕಾಂಟ್ರಿಬ್ಯೂಷನ್ ಶ್ರೇಯಸ್ ಅಯ್ಯರ್ ಕೊಡಿದ್ರೆ ಸರ್. ಕ್ಯಾಪ್ಟನು ಮೆಚ್ಚುಗೆ ಕೊಡುವಂಥ ಪರ್ಫಾರ್ಮೆನ್ಸ್, ಯಾಕಂದರೆ ಸೆಲ್ಫ್ಲೆಸ್ ಆಗಿ ಆಡಿದ್ದಾರೆ ಇವರು ಇವತ್ತು. ಇಂಡಿವಿಜುವಲ್ ಪರ್ಫಾರ್ಮೆನ್ಸು ಟೀಮಿಗೆ ಕೊಡೋದೇ ಬೇರೆ, ಇಂಡಿವಿಜುವಲ್ ಅವ್ರಿಗೆ ಅವರೇ ಕೊಟ್ಕೊಳೋದು ಬೇರೆ. ಟೀಮಿಗೆ ಆಡಿದ್ದಾರೆ ಇವತ್ತು ಶ್ರೇಯಸ್ ಅಯ್ಯರ್, ಅದನ್ನು ಮೆಚ್ಕೋಬೇಕು. ಇದನ್ನು ಚೇಸ್ ಡೌನ್ ಮಾಡೋದಕ್ಕೆ ಅಂತ ಬಂದ್ರಮ್ಮ ಗುಜರಾತ್ ಟೈಟನ್ಸ್ ಅವರು. ನಾನು ಅನ್ಕೊಂಡಿದ್ದೆ ಜಾಸ್ ಬಟ್ಲರ್ ಓಪನ್ ಮಾಡ್ತಾರೆ ಅಂತ, ಸಾಯಿ ಸುದರ್ಶನ್ ಓಪನ್ ಮಾಡಲ್ಲ, ಶುಭ್ಮನ್ ಗಿಲ್ ಜೊತೆಗೆ ಜಾಸ್ ದ ಬಾಸ್ ಓಪನ್ ಮಾಡ್ತಾರೆ ಅನ್ಕೊಂಡ್ರೆ ಈ ಕಡೆಯಿಂದ ಸಾಯಿ ಸುದರ್ಶನ್ ಓಪನ್ ಮಾಡಿದ್ದು. ಪೋಪ್ಳೆಲ್ಲಂತೂ ತಿಂದಾಕ್ಬಿಟ್ರು ಗುರು ಬಾಲ್ನ. ರನ್ನೇ ಬಾಲ್ ಆಡ್ತಾಯಿದ್ರು, ಅದು ಪ್ರೆಷರ್ ಬಂದ್ಬಿಟ್ಟು ಶುಭ್ಮನ್ ಗಿಲ್ ಮೇಲೆ ಆ್ಯಡ್ ಆನ್ ಆಯಿತು. ಶುಭ್ಮನ್ ಗಿಲ್ ಚೆನ್ನಾಗೇ ಕಾಣಿಸ್ಕೊಂಡ್ರು ಪೋಪ್ಳಲ್ಲಿ. ಅವನ ಅಜ್ಜಿ ರುಬ್ಬೇಕಾಯ್ತು. 73 ರನ್ ಇವ್ರು ಹೊಡೆದಿದ್ದಾರೆ. ಇವ್ರು ಎಷ್ಟೋ 60 ರನ್ಗಿಂತ ಒಳಗಡೆ ಕಚ್ಕೊಂಡ್ರು ಅಂತ ಕಾಣಿಸುತ್ತೆ, 50 ಸಲನೇ ಕಚ್ಕೊಂಡ್ರು ಅಂತ ಕಾಣಿಸುತ್ತೆ. ಪೋಪ್ಳಲ್ಲಿ ಅಷ್ಟೊಂದು ಹೆವಿ ರನ್ಸ್ಗಳೇನು ಬರಲಿಲ್ಲ. ಸೊ ಇವ್ರು ಬೇರೆ ಪೋಪ್ಳಲ್ಲಿ ಲಾಸ್ಟ್ ಓವರನ್ನೇ ಔಟ್ ಆರೋ ಶುಭ್ಮನ್ ಗಿಲ್ ಅವರು. ಇನ್ನೂ ಅಗ್ರೆಸಿವ್ ಆಗಿ ಆಡಬೇಕಾಗಿತ್ತು ಆ ಟೈಮಲ್ಲಿ, ಹೊಡಿಲೇಬೇಕಾದಂಥ ಒಂದು ಪರಿಸ್ಥಿತಿ ಬಂದು ಕೂತ್ಕೊಂಡಿತ್ತು. ಅಟ್ಯಾಕ್ ಮಾಡೋಕೆ ಹೋಗ್ಬಿಟ್ಟು ಕ್ಯಾಚ್ ಕೊಟ್ಬಿಟ್ಟು ಎಡ್ಜ್ ಆಗ್ಬಿಟ್ಟು ಅವ್ರು ಔಟ್ ಆರೋ. ಪ್ರಿಯಾಂಶ್ ಆರ್ಯ ಹೆಂಗೆ ಔಟ್ ಆರೋ, ಇವರು ಕೂಡ ಅವ್ರು ಲೆಫ್ಟ್ ಹ್ಯಾಂಡರು ರೈಟ್ ಹ್ಯಾಂಡರ್ ಅದೇ ಥರ ಔಟ್ ಆಗ್ತಾ ಇದ್ದಂಗೆನೇ ಈ ಕಡೆಯಿಂದ ಅವಾಗ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸಾಯಿ ಸುದರ್ಶನ್ ಅವರು. ಸಾಯಿ ಸುದರ್ಶನ್ ಒಂದು 70 ರನ್ನ ಕ್ರೂಷಿಯಲ್ ರನ್ಸ್ನ ಹೊಡೆದಿದ್ದಾರೆ. ಸೊ ಅವ್ರದ್ದು ಕೂಡ ಒಂದೆರಡು ಆಪರ್ಚುನಿಟಿ ಕ್ರಿಯೇಟ್ ಆಗಿತ್ತು. ಸೊ ಒಂದೆರಡು ಆಪರ್ಚುನಿಟಿ ಇನ್ಫ್ಯಾಕ್ಟ್ ಇವತ್ತು ಗುಜರಾತ್ ಟೈಟನ್ಸ್ಗೆ ಏನೂ ಆಗಿಲ್ಲ ಅಂತ ಹೇಳಬೇಕು. ಶ್ರೇಯಸ್ ಅಯ್ಯರ್ ಅವ್ರದ್ದು ಕೂಡ ಆಪರ್ಚುನಿಟಿ ಕ್ರಿಯೇಟ್ ಆಗಿಲ್ಲ. ಅವ್ರು ಮೇಲೆ ಹೋಗಿತ್ತು, ಬಾಲ್ ಮೇಲೆಲ್ಲ ಹೋಗಿ ಬಿದ್ದಂಥ ಟೈಮಲ್ಲಿ ಬರೀ ನೋ ಮ್ಯಾನ್ಸ್ ಲ್ಯಾಂಡಲ್ಲೇ ಬೀಳ್ತಾಯಿತ್ತು ಸುಮಾರು ಸಲ, ಒಂದು 2-3 ಸಲ ಹಂಗೇನೆ ಆಯಿತು. ಸೊ ಒಂಥರ ಏನೂ ಆಗಲಿಲ್ಲ ಅಂತ ಹೇಳ್ಬೇಕು. ಸಿರಾಜಣ್ಣ ಇವತ್ತು ನಾಯಿಗೆ ಇಕ್ಕಿಸ್ಕೊಂಡಿರೋದು ಗುಜರಾತ್ ಟೈಟನ್ಸ್ ಕಡೆ. ರಶೀದ್ ಖಾನ್ ಕೂಡ ಹೆವಿ ಕಾಸ್ಟ್ಲಿ ಆಗಿರೋದು. ಸಿರಾಜಣ್ಣನ ಇವಾಗ RCB ಫ್ಯಾನ್ಸಿಗಳು ಬಿಟ್ಟಿದ್ದೇ ಒಳ್ಳೇದಾಯಿತು ಗುರು ಅಂತ. ಯಾಕಂದರೆ ಮೊದಲನೇ ಮ್ಯಾಚಲ್ಲೇ 50+ ರನ್ಸ್ ಹೊಡ್ಸ್ಕೊಂಡಿದ್ದಾರೆ ವಿತೌಟ್ ಎ ವಿಕೆಟ್ ಅಂತಂದರೆ ಬಿಟ್ಟಿದ್ದೇ ಒಳ್ಳೇದಾಯಿತು ಅಂತ ಅನ್ಕೊಂತಿರ್ತಾರೆ. ಆಮೇಲೆ ಜಾಸ್ತಿ ಬಾಸ್ ಬಂದ್ರಮ್ಮ, ಜಾಸ್ತಿ ಬಾಸು ಗೊತ್ತಿರೋದೆ ಹೆಂಗೆ ಆಡಿದ್ರು ಅಂತ. ಅವರು ಕೂಡ ನಿಧಾನಕ್ಕೆ ನೀವು ಸ್ಟೇಟ್ ಮಾಡಿದ್ರು. ಆಮೇಲೆ 1-2 6ನ ಇಕ್ಕೂರು ಸರಿಯಾಗಿ ಆಡಿದ್ರು, ಪರವಾಗಿಲ್ಲ. ಅವ್ರ ಕೈಲಿ ಆಡುವಷ್ಟು ಪರ್ಫಾರ್ಮೆನ್ಸ್ನ ಕೂಡ ಕೊಟ್ಟರು. ಅನ್ಫಾರ್ಚುನೇಟ್ಲಿ ಇನ್ಸಿಡೆಂಟ್ಸ್ ಆಗಿ ಬೋಲ್ಡ್ ಆಗಬೇಕಾಗಿ ಬಂತು. ಶರ್ಫೇನ್ ರೂಥರ್ಫೋರ್ಡ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೊಂಬಂದ್ರಮ್ಮ. ಶರ್ಫೇನ್ ರೂಥರ್ಫೋರ್ಡ್ ತಲೆ ಕೆಟ್ಟಿ ವಿಜಯ್ ಕುಮಾರ್ ವೈಶಾಖು ಗೊಬ್ಬರ ಇಡಿಸ್ಬಿಟ್ರು ಅಂತ ಹೇಳ್ಬೇಕು. 17ನೇ ಓವರು ವೈಡ್ ಯಾರ್ಕರ್ ಹಾಕಿ ಸೈಕ್ ಮಾಡಿಟ್ಬಿಟ್ರು. 5 ರನ್ನೇನೋ ಬಂದಿದೆ ಅಂತ ಕೆಡ್ಸ. 17ನೇ ಓವರು ಸಖತ್ ಬೌಲಿಂಗ್ ಮಾಡ್ತಾರೆ ವಿಜಯ್ ಕುಮಾರ್ ವೈಶಾಖ್. ಅದೊಂದು ಲಾಸ್ಟ್ ಓವರ್ ಒಂದು ಹೊಡ್ಸ್ಕೊಂಡ್ಬಿಡ್ತಾರೆ. 19ನೇ ಓವರ್ ಒಂದು 18 ರನ್ನೇನೋ ಬಂತು ಅಂತ ಕಾಣ್ತೈತೆ. ಆ ಓವರ್ ಹೊಡ್ಸ್ಕೊತಾರೆ. ಅದು ನೋಡಿ ಫೀಲ್ಡ್ನ ಯಾವ ಥರ ಸೆಟ್ ಮಾಡಿದ್ರು ಅಂತಂದರೆ, ಆ ಕಡೆ ಪಾಯಿಂಟ್ ರೀಜನಲ್ಲೇ ಫೀಲ್ಡ್ನ ಸೆಟ್ ಮಾಡಿದ್ರು. ಬಟ್ ಆದರೂ ಕೂಡ ಅವ್ರು ಹಾಕುವಂಥ ಸ್ಪೀಡಿಗೆ ಹಂಗೆ ಕ್ಯಾರಿ ಆಗಿ ಹೋಗ್ಬಿಡ್ತಾಯಿತ್ತು ಬಾಲು. ಅಲ್ಲೇ ಹೊಡಿಬೇಕಾಗಿತ್ತು, ಬೇರೆ ಎಲ್ಲೂ ಹೊಡೆಯೋಕ್ಕಾಗ್ತಿರ್ಲಿಲ್ಲ ಅವರು. ಅಲ್ಲೇ ಒಂದು 2 4 ಹೋಯಿತು. ಅಂತೂ ಇಂತೂ ಅವರು ಕೂಡ ಇನ್ಸಿಡೆಂಟ್ಸ್ ಆಗಿಬಿಟ್ಟು ಬೋಲ್ಡ್ ಆಗಿ ಹೋಗಿದ್ದು. ಶರ್ಫೇನ್ ರೂಥರ್ಫೋರ್ಡ್ನು ಕೂಡ ಇನ್ನೇನಲ್ಲ ಅವ್ರು ಔಟ್ ಆಗ್ತಾ ಇದ್ದಂಗೆ ಮ್ಯಾಚು ಕತಮು ಎಲ್ಲನೂ ಆಯಿತು. ಅನ್ಫಾರ್ಚುನೇಟಾಗೆ ಟೆವಾಟಿಯಾ ಬಂದ್ಬಿಟ್ಟು ರನ್ಔಟ್ ಆಗಿದ್ದು. ಮಾರ್ಕೋ ಎನ್ಸನ್ ಬೌಲಿಂಗ್ನ ಮೆಚ್ಕೊಂಡೇಬೇಕು. ಅವರು ಕೂಡ ಸಖತ್ ಬೌಲಿಂಗ್ನ ಮಾಡಿದ್ದಾರೆ. ಸೊ ನೋಡೋಕೆ ಹೋಯ್ತು ಅಂದರೆ ಅವ್ರಿಗೆ ಕಂಪೇರ್ ಮಾಡ್ತು ಅಂದರೆ ಇವರು ಬೆಟರ್ ಬೌಲಿಂಗ್ನ ಮಾಡಿರೋದಕ್ಕೋಸ್ಕರನೇ ಗೆದ್ದಿರುವಂಥದ್ದು. ಡೆತ್ ಬೌಲಿಂಗ್ ಅಂತೂ ಅವನ ಅಜ್ಜಿ ಸೈಕಾಗಿ ಮಾಡಿದ್ರು ಅಂತ ಹೇಳಬೇಕು ಮಗ. ಅದಕ್ಕೋಸ್ಕರನೇ ಈ ಒಂದು ಪೊಸಿಷನಲ್ಲಿ ಗೆದ್ದಿರುವಂಥದ್ದು. ಆದರೂ 243 ರನ್ನು 244 ರನ್ನ ಚೇಸ್ ಡೌನ್ ಮಾಡೋದು ಎಕ್ಸ್ಪೆಕ್ಟು ಮಾಡೋಕ್ಕಾಗೋದಿಲ್ಲ. ಸೊ ಸ್ವಲ್ಪ ಹತ್ರಕಾರು ಬಂದಿದ್ದಾರಲ್ಲ, ಸ್ವಲ್ಪ ಏನು ಫುಲ್ ಹತ್ರಕಾರು ಬಂದಿದ್ದಾರಲ್ಲ, ಇದನ್ನು ಮೆಚ್ಕೊಂಡ್ಲೇಬೇಕು ಮಗ. ಆ್ಯಂಡ್ ಡೆತ್ ಬೌಲಿಂಗು ವಿಜಯ್ ಕುಮಾರ್ ವೈಶಾಖಿಂದ ಅದೊಂದು ಓವರ್ನ ಬಿಡ್ತು ಅಂತಂದರೆ ಮಿಕ್ಕಿದಂಥ ಓವರ್ಗಳು ಜೊತೆಗೆ ಮಾರ್ಕೋ ಆ್ಯನ್ಸನಿಂದ, ಆಮೇಲೆ ಲಾಸ್ಟ್ ಓವರ್ ಹರ್ಷ್ದೀಪ್ ಸಿಂಗಿಂದ, ಸೊ ಎಲ್ಲದನ್ನೂ ಕೂಡ ಮೆಚ್ಕೊಂಡ್ಲೇಬೇಕು. ರನ್ಸ್ಗಳು ಬಂದಿದೆ, ಲಾಸ್ಟ್ ಓವರ್ ಕೂಡ ರನ್ಸ್ಗಳು ಸ್ವಲ್ಪ ಬಂದು. ಬಟ್ ಆದರೂ ಕೂಡ ಗೆಲ್ಸೋದ್ರಲ್ಲ ಹೆಂಗೋ ಏನೋ ಒಂದು ಮಾಡಿಬಿಟ್ಟು ಪಂಜಾಬ್ ಕಿಂಗ್ಸು. ಬಟ್ ಬೌಲಿಂಗ್ ಒಂದು ಕನ್ಸರ್ನ್ ಅಂತೂ ಖಂಡಿತ ಆಗೇ ಆಗಿರುತ್ತೆ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಬೌಲಿಂಗ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗೋರು. ಸ್ವಲ್ಪ ಡ್ಯೂ ಫ್ಯಾಕ್ಟ್ರೂ ಕೂಡ ಇತ್ತು. ಫಸ್ಟ್ ಇನ್ನಿಂಗ್ಸ್ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬೌಲಿಂಗ್ ಮಾಡೋದು ಕಷ್ಟ ಇದ್ದೇ ಇದೆ. ಸೊ ಇವತ್ತು ಪಂಜಾಬ್ ಕಿಂಗ್ಸ್ ಅವರು ಗೆದ್ದಿದ್ದಾರೆ. ಪ್ರೆಡಿಕ್ಷನ್ ಸಕ್ಸಸ್ ಆಗಿದೆ. ನಿಮಗೆ ಏನು ಅನಿಸ್ತು ಪರ್ಫಾರ್ಮೆನ್ಸು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ವಾ